ಮದುವೆಗೂ ಮುನ್ನ ಜಾತಕವನ್ನ ತೋರಿಸುವುದಕ್ಕೆ ಯುವತಿಯೊಬ್ಳು ಹೋಗಿದೆ. ಹಸ್ತರೇಖೆ ನೋಡ್ತೀನಿ ಅಂತ ಬಂದಂತ ಅರ್ಚಕನಿಂದ ಲೈಂಗಿಕ ಕಿರುಕುಳವನ್ನ ಕೊಡಲಾಗಿದೆ ಆ ಯುವತಿಗೆ. ಅದು ಕೂಡ ಜಾತಕದಲ್ಲಿ ದೋಷವಿದೆ ಅಂತ ಹೇಳಿ ಅರ್ಚಕನಿಂದ ಅತ್ಯಾಚಾರವನ್ನ ಮಾಡಲಾಗಿದೆ. ಮದುವೆಗೆ ಮೊದಲಿಗೆ ಜಾತಕವನ್ನ ತೋರಿಸುವುದಕ್ಕೆ ಹೋದಂತ ಯುವತಿಯ ಕಥೆ ಇದು. ದೋಷ ಸರಿ ಹೋಗ್ಬೇಕಾದ್ರೆ ನಾನು ಹೇಳ್ದಂಗೆ ಕೇಳಬೇಕು ಅಂತ ಆತ ಹೇಳಿರು ಅರ್ಚಕ. ಆಮೇಲೆ ಯುವತಿಯನ್ನ ಹೆದರಿಸಿ ಅತ್ಯಾಚಾರವನ್ನ ಮಾಡಿದ್ದಾರೆ. ಈಗ ನೊಂದ ಯುವತಿಯಿಂದ ಅರ್ಚಕನ ಮೇಲೆ ದೂರು ದಾಖಲಾಗಿದೆ. ಜಾತಕ ಪರಿಹಾರ ಹೆಸರಲ್ಲಿ ಹೆದರಿಸಿ ನಿರಂತರವಾಗಿ ಅತ್ಯಾಚಾರವನ್ನ ಮಾಡಿದ್ದಾರೆ ಅಂತ ಆ ಯುವತಿ ಈಗ ದೂರನ್ನು ದಾಖಲು ಮಾಡಿದ್ದಾರೆ. ಮೂಡಿಗೆರೆ ತಾಲೂಕಿನ ಹೊರಟ್ಟಿ ಗ್ರಾಮದ ಅರ್ಚಕ ಕೃಷ್ಣರಾವ್ನನ್ನ ಈಗ ಬಣಕಲ್ ಪೊಲೀಸರು ಬಂಧನ ಮಾಡಿದ್ದಾರೆ. ಹೋಗಿದ್ದು ಜಾತಕವನ್ನ ತೋರಿಸೋದಕ್ಕೆ, ಅದರಲ್ಲಿ ದೋಷ ಇದೆ ಅಂತ ಈತ ಕತೆ ಹೇಳಿ ನಾನು ಹೇಳ್ದಂಗೆ ಕೇಳಬೇಕು ಅಂತ ಹೇಳಿ ಹೆದರಿಸಿ ಬೆದರಿಸಿ ನಿರಂತರವಾಗಿ ಅತ್ಯಾಚಾರವನ್ನ ಯುವತಿ ಮೇಲೆ ಎಸಗಿರೋದು. ಈಗ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಯುವತಿ ಕುಟುಂಬಸ್ಥರು ಸೇರಿ ದೂರು ದಾಖಲು ಮಾಡಿದ್ದಾರೆ. ಬಣಕಲ್ ಸ್ಟೇಷನ್ ಲಿಮಿಟ್ ಅಲ್ಲಿ ನಮಗೆ ಒಂದು ಕಂಪ್ಲೇಂಟ್ ಬಂತು. ದಿಸ್ ವಿಕ್ಟಿಮ್ ಶಿ ವಾಸ್ ಕ್ಲೇಮಿಂಗ್ ದಟ್ ಶಿ ಗಾಟ್ ರೇಪ್ಡ್ ಬೈ ದ ಅಕ್ಯೂಸ್ಡ್. ಇಸ್ ಅಕ್ಯೂಸ್ಡ್ ಬಂದುಬಿಟ್ಟು ದಾವಣಗೆರೆ ಅವರು. ದಾವಣಗೆರೆಯಿಂದ 7 years ಮುಂಚೆ ಈ ಊರಿಗೆ ಬಂದಿರ್ತಾನೆ. ಮತ್ತು ಆಮೇಲೆ 3 ವರ್ಷದಿಂದ ಈ ಪಾರ್ವತೀಶ್ವರ ದೇವಸ್ಥಾನ ಹೊರಟ್ಟಿ ವಿಲೇಜಲ್ಲಿ ಅರ್ಚಕರು ಕೆಲಸ ಮಾಡ್ತಾ ಇರ್ತಾರೆ. ಆಮೇಲೆ ಈ ರೇಪ್ ದ ವಿಕ್ಟಿಮ್ 2-3 times ಆ್ಯಂಡ್ ದಟ್ ಕಂಪ್ಲೇಂಟ್ ವಿ ಹ್ಯಾವ್ ರಿಜಿಸ್ಟರ್ಡ್. ಜೊತೆಗೆ ಅಟ್ರೋಸಿಟಿ ಸೆಕ್ಷನ್ ಕೂಡ ಹಾಕಿದ್ದೀನಿ. ಮತ್ತು ಆಮೇಲೆ ಫರ್ದರ್ ಇನ್ವೆಸ್ಟಿಗೇಷನ್ ಇಸ್ ಗೋಯಿಂಗ್ ಆನ್. ವಿ ಹ್ಯಾವ್ ಆಲ್ರೆಡಿ ಅರೆಸ್ಟ್ ದ ಅಕ್ಯೂಸ್ಡ್ ಈಗ ಜೆಸಿಯಲ್ಲಿ ಇದ್ದಾನೆ. ಅಕ್ಯೂಸ್ಡ್ ಮೇಲೆ ಹಿಂದೆ ವಿ ಆರ್ ಚೆಕಿಂಗ್, ಬಟ್ ಟಿಲ್ ನೌ ವಿ ಹ್ಯಾವ್ ನಾಟ್ ಸೀನ್ ಎನಿ ಕೇಸಸ್. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಯೋಗೇಶ್ ಸಂಪರ್ಕದಲ್ಲಿದ್ದಾರೆ. ಯೋಗೇಶ, ಜಾತಕ ಜ್ಯೋತಿಷ ಅನ್ನುವಂಥದ್ದು ಅವರವರ ನಂಬಿಕೆಗೆ ಬಿಟ್ಟಿರುವಂಥ ವಿಚಾರ. ಬಟ್ ಈ ಮಟ್ಟಿಗೆ ಹೋಗಿದ್ದು ಯಾಕೆ ಅನ್ನುವಂಥ ಪ್ರಶ್ನೆ ಈ ಪ್ರಕರಣದಲ್ಲಿ ಸಹಜವಾಗಿ ಬಂದೇ ಬರುತ್ತೆ. ಆಮೇಲೆ ಈ ವ್ಯಕ್ತಿ ಎಷ್ಟು ವರ್ಷಗಳಿಂದ ಯುವತಿಗೆ ಕಿರುಕುಳವನ್ನ ಕೊಡ್ತಾ ಇದ್ರಂತೆ, ಏನ್ ಡೀಟೇಲ್ಸ್ ಇದೆ ಆ ಬಗ್ಗೆ? ಅರುಣ್, ಏನು ಹಿಂದೂಗಳಿಗೆ ಸಂಪ್ರದಾಯ, ನಂಬಿಕೆ ಮತ್ತು ಜ್ಯೋತಿಷ್ಯ ಶಾಸ್ತ್ರ ಅಂತಕ್ಕಂಥದ್ದು ಸಾಕಷ್ಟು ನಂಬಿಕೆಗಳನ್ನ ಉಳಿಸ್ಕೊಂಡು ಬಂದಿರತಕ್ಕಂಥದ್ದು. ತಲತಲಾಂತರಗಳಿಂದಲೂ ಕೂಡ ಯಾವುದೇ ಮದುವೆ, ಶುಭ ಸಮಾರಂಭ, ಗೃಹಪ್ರವೇಶ, ಯಾವುದೇ ಕಾರ್ಯಕ್ರಮಗಳಿದ್ರು ಕೂಡ ಜ್ಯೋತಿಷ್ಯವನ್ನ ಕೇಳಿ ಬಳಿಕ ಮುಂದುವರಿಯತಕ್ಕಂಥದ್ದು ನಡ್ಕೊಂಡು ಬಂದಿರತಕ್ಕಂಥ ಸಂಪ್ರದಾಯ. ಅಂತಹ ಸಂಪ್ರದಾಯ ಮತ್ತು ಜ್ಯೋತಿಷ್ಯದ ಮೇಲಿನ ನಂಬಿಕೆಯನ್ನ ಬಂಡವಾಳ ಮಾಡಿಕೊಂಡಂತ ಕಾಮುಕ ಅರ್ಚಕನೊಬ್ಬ ತನ್ನ ಬಳಿಗೆ ಜ್ಯೋತಿಷವನ್ನು ಕೇಳಲಿಕ್ಕೆ ಬಂದ ಯುವತಿಯ ಮೇಲೆ ಅತ್ಯಾಚಾರವನ್ನ ಗೈದಿರ್ತಕ್ಕಂಥ ಅಮಾನವೀಯ ಘಟನೆ ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ಹೊರಟ್ಟಿ ನಡೆದಿರ್ತಕ್ಕಂಥದ್ದು. ಹೊರಟ್ಟಿಯಲ್ಲಿರ್ತಕ್ಕಂಥ ಪುರಾತನವಾದ ಪಾರ್ವತಿ ಈಶ್ವರ ದೇವಸ್ಥಾನದಲ್ಲಿ ಅರ್ಚಕನಾಗಿ ಕೆಲಸ ಮಾಡ್ತಾ ಇದ್ದಂತ ಈತ ಕೃಷ್ಣರಾವ್ ಅಂತಕ್ಕಂಥವನ್ನೇ ಅತ್ಯಾಚಾರವನ್ನ ಮಾಡಿದಾನೆ ಅನ್ನೋ ಒಂದು ಆರೋಪದ ಮೇಲೆ ಬಣಕಲ್ ಠಾಣೆಯಲ್ಲಿ ದೂರು ದಾಖಲಾಗಿರ್ತಕ್ಕಂಥದ್ದು. ಈತ ದಾವಣಗೆರೆ ಮೂಲದ ಕೃಷ್ಣರಾವ್ ಕಳೆದ 7 ವರ್ಷಗಳ ಹಿಂದೆ ಒಂದು ಹೊರಟ್ಟಿ ಗ್ರಾಮಕ್ಕೆ ಬಂದು ನೆಲೆಸಿರ್ತಾನೆ. ಕಳೆದ 3 ವರ್ಷಗಳಿಂದ ಕೂಡ ಪಾರ್ವತಿ ಈಶ್ವರ ದೇವಾಲಯದಲ್ಲಿ ಅರ್ಚಕ ವೃತ್ತಿಯನ್ನ ಮಾಡ್ಕೊಂಡಿರ್ತಾನೆ. ಅರ್ಚಕ ವೃತ್ತಿಯ ಜೊತೆಗೆ ಜ್ಯೋತಿಷ್ಯವನ್ನ ಹೇಳ್ತಕ್ಕಂಥ ಕಾಯಕವನ್ನ ಕೂಡ ಮಾಡ್ಕೊಂಡಿದ್ದ ಈತ ಜ್ಯೋತಿಷ್ಯವನ್ನ ತುಂಬಾ ಚೆನ್ನಾಗಿ ಹೇಳ್ತಾನೆ ಅನ್ನೋ ಒಂದು ನಂಬಿಕೆಯಿಂದಾಗಿ ದಲಿತ ಸಮುದಾಯಕ್ಕೆ ಸೇರಿದಂತಹ ಯುವತಿಯೊಬ್ಬಳು ಆತ ನಮಗೆ ತನ್ನ ಒಂದು ಮದುವೆ ವಿಷಯದಲ್ಲಿ ಆಗ್ತಾ ಇದ್ದಂತಹ ಸಮಸ್ಯೆಗಳ ಕುರಿತಾಗಿ ಜ್ಯೋತಿಷ್ಯವನ್ನ ಕೇಳಲಿಕ್ಕೆ ಹೋದಂತಹ ಸಂದರ್ಭದಲ್ಲಿ ನಿನ್ನ ಜಾತಕದಲ್ಲಿ ದೋಷ ಇದೆ, ಅದಕ್ಕೆ ತಡೆ ಹೊಡಿಬೇಕು ಅಂತ ಹೇಳ್ತಂತ ಕೃಷ್ಣರಾವ್ ಯುವತಿಯ ಮೇಲೆ ನಿರಂತರವಾಗಿ ಅತ್ಯಾಚಾರವನ್ನ ಮಾಡಿದ್ದಾನೆ ಅಂತಕ್ಕಂಥ ಒಂದು ಆರೋಪ ಕೇಳಿ ಬಂದಿರತಕ್ಕಂಥದ್ದು. 2025 ನವೆಂಬರ್ 23ರಿಂದ ಫೆಬ್ರವರಿ 2ರವರೆಗೆ ಹಲವಾರು ಬಾರಿ ಯುವತಿಯ ಮೇಲೆ ಅತ್ಯಾಚಾರವನ್ನ ಎಸಗಿದ್ದಾನೆ ಅನ್ನೋ ಒಂದು ಆರೋಪವನ್ನ ಮಾಡಲಾಗಿರ್ತಕ್ಕಂಥದ್ದು. ಈಗ ಮತ್ತು ಯುವತಿಯ ಕುಟುಂಬಸ್ಥರು ಬಣಕಲ್ ಠಾಣೆಯಲ್ಲಿ ದೂರನ್ನ ದಾಖಲಿಸಿದ್ದಂತೆ ಬಣಕಲ್ ಠಾಣೆಯ PSI ಆರೋಪಿ ಕೃಷ್ಣರಾವ್ನನ್ನ ಅರೆಸ್ಟ್ ಮಾಡಿದ್ದು ಈಗಾಗಲೇ ವಿಚಾರಣೆಯನ್ನ ನಡೆಸ್ತಾ ಇರ್ತಕ್ಕಂಥದ್ದು. ಮತ್ತೆ ಈ ಹಿಂದೆ ಯಾವುದೇ ರೀತಿಯಾಗಿ ಈ ರೀತಿ ತನ್ನ ಮೇಲೆ ಪ್ರಕರಣಗಳು ಕಂಡು ಬಂದಿಲ್ಲ. ಇನ್ನು ವಿಚಾರಣೆಯ ಬಳಿಕ ಮತ್ತಷ್ಟು ಏನಾದ್ರೂ ಹೊಸ ವಿಚಾರಗಳು ತಿಳಿದು ಬರುತ್ತೆ ಅಂತಕ್ಕಂಥದ್ದನ್ನ ಕಾದ್ ನೋಡ್ಬೇಕಾಗಿರ್ತಕ್ಕಂಥದ್ದು. ಅರುಣ್, ಯೋಗೀಶ್, ಈತ ಹಾಕಿದಂತ ಬೆದರಿಕೆಗೆ ಹೆದರಿದಂತ ಯುವತಿ ಇಲ್ಲಿವರೆಗೂ ಸುಮ್ಮನಿದ್ರು ಅಂತ ಕಾಣಿಸುತ್ತೆ. ಈಗ ಏಕಾಏಕಿಯಾಗಿ ಕುಟುಂಬಸ್ಥರ ಮುಂದೆ ಹೇಳಿಕೊಂಡಿದ್ದು ಯಾಕೆ? ಮತ್ತೇನಾದ್ರೂ ಈತ ಕೊಲೆ ಬೆದರಿಕೆಯನ್ನು ಹಾಕಿದ್ನಾ, ಹೇಗೆ?
ಅರುಣ್ ಏನಂತಂದ್ರೆ ಯಾವುದೇ ಈ ಒಂದು ಯುವತಿ ತನ್ನ ಮೇಲೆ ನಡೆದಿರ್ತಕ್ಕಂಥ ಯಾವುದೇ ದೌರ್ಜನ್ಯ ಪ್ರಕರಣಗಳನ್ನ ಸಹಜವಾಗಿ ಹೊರಗಿನ ಸಮಾಜಕ್ಕೆ ಆಗಲಿ ಅಥವಾ ಪೋಷಕರ ಬಳಿ ಹೇಳ್ಕೊಳ್ಳಿಕ್ಕೆ ಮುಜುಗರನ್ನ ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು. ಯಾವಾಗ ತನ್ನ ಮೇಲಿನ ಒಂದು ಕ್ರೌರ್ಯ ಅಥವಾ ದೌರ್ಜನ್ಯ ಅಂತಕ್ಕಂಥದ್ದು ಮಿತಿ ಮೀರುತ್ತಾ ಆ ಒಂದು ಮಿತಿ ಎಲ್ಲೆಯನ್ನ ಮೀರಿದಂತಹ ಸಂದರ್ಭದಲ್ಲಿ ಸಹಜವಾಗಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾರೆ. ಯಾಕಂತಂದ್ರೆ ಈತ 2025 ನವೆಂಬರ್ನಿಂದ ಇದುವರೆಗೂ ಕೂಡ ಹಲವಾರು ಬಾರಿ ಏನು ಅತ್ಯಾಚಾರವನ್ನ ಎಸಗಿದಾನೆ ಅಂತಕ್ಕಂಥ ಒಂದು ಆರೋಪವನ್ನ ಮಾಡಿರ್ತಕ್ಕಂಥ ಯುವತಿ ಏನು ಈಗ ಈತನ ಕಿರುಕುಳ ಜಾಸ್ತಿ ಆಗಿರ್ತಕ್ಕಂಥದ್ದು ಮತ್ತೆ ಮೇಲಿಂದ ಮೇಲೆ ಪದೇ ಪದೇ ಅತ್ಯಾಚಾರವನ್ನ ಮಾಡ್ಲಿಕ್ಕೆ ಬಲವಂತವಾಗಿ ಮಾಡ್ತಾ ಇದ್ದ ಒಂದೊಂದು ಕಾರಣದಿಂದಾಗಿ ಆ ಯುವತಿ ಮನನೊಂದು ಸಾಕಷ್ಟು ಆಕ್ರೋಶಗೊಂಡಿದ್ದು ಏನು ಕುಟುಂಬಸ್ಥರ ಬಳಿ ಈತನ ಅಳಲನ್ನ ತೋಡ್ಕೊಂಡಿರ್ತಕ್ಕಂಥದ್ದು. ಆ ಬಳಿಕ ಕುಟುಂಬಸ್ಥರು ಆ ಯುವತಿಯನ್ನ ಕರ್ಕೊಂಡು ಬಂದು ಏನು ಬಣಕಲ್ ಠಾಣೆಯಲ್ಲಿ ದೂರನ್ನ ದಾಖಲಿಸಿದ್ದಾರೆ ಅನ್ನೋ ಒಂದು ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು. ಥ್ಯಾಂಕ್ ಯು ಯೋಗೀಶ್ ಡೀಟೇಲ್ಸ್ಗೆ.